ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವರ ಜಟಾಪಟಿಯೇ ನಡೆದು ಹೋಗಿದೆ. ಶರಣಪ್ರಕಾಶ್ ಪಾಟೀಲ್ ಹಾಗೂ ಬೋಸರಾಜು ಮಧ್ಯೆ ಟಾಕ್ ವಾರ್ ಜೋರಾಗಿನೇ ಇತ್ತು. ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿತ್ತು ಈ ಗದ್ದಲ ಗಲಾಟೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದಿರೋದು ಜಟಾಪಟಿ. ಶರಣಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜು ಮಧ್ಯೆ ಮಾತಿನ ಚಕಮಕಿ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಈ ಗಲಾಟೆ ಗದ್ದಲ. ರಾಯಚೂರು ವರ್ಗಾವಣೆ ವಿಚಾರದಲ್ಲಿ ಬೋಸರಾಜು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ನಾನು ಜಿಲ್ಲೆಯವನು, ವರ್ಗಾವಣೆಗೆ ಯಾಕೆ ಪತ್ರ ನೀಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ರಾಯಚೂರು ಜಿಲ್ಲೆ ಮೇಲಿನ ಹಿಡಿತಕ್ಕಾಗಿ ಬೋಸರಾಜು ಆಕ್ಷೇಪ ಹೊರಹಾಕಿದ್ರು. ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ಶಾಸಕರು ಕೇಳಿದ್ರು ಅದಕ್ಕೆ ನೀಡಿದ್ದೇನೆ. ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ. ಸಚಿವ ಬೋಸರಾಜುಗೆ ತಿರುಗೇಟು ನೀಡಿದ್ದಾರೆ ಶರಣಪ್ರಕಾಶ್ ಪಾಟೀಲ್. ಸಚಿವ ಶಾಸಕರ ಮಧ್ಯೆ ನಡೆದಿರುವಂತಹ ಜಟಾಪಟಿ ಇದು. ಶಾಸಕ ಬಸನಗೌಡ ದದ್ದಲ್ಗೆ ಪತ್ರ ಕೊಟ್ಟಿದ್ದಕ್ಕೆ ಬೋಸರಾಜು ಫುಲ್ ಗರಂ ಆಗಿದ್ರು. ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿದ್ದಂತ ಸಿಎಲ್ಪಿ ಸಭೆಯಲ್ಲಿ ಇಷ್ಟೆಲ್ಲ ಮಾತಿನ ಚಕಮಕಿ ನಡೆದಿದೆ. ಅಷ್ಟೇ ಅಲ್ಲ, ಕೈ ಮಿಲಾಯಿಸುವ ಮಟ್ಟಕ್ಕೆ ಇವರಿಬ್ಬರ ಮಧ್ಯೆ ಟಾಕ್ ವಾರ್ ಜೋರಾಗಿತ್ತು. ಶರಣಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜು ಮಧ್ಯೆ ನಡೆದಿರುವಂತ ಟಾಕ್ ವಾರ್ ಇದು. ಸಚಿವ ಹಾಗೂ ಶಾಸಕ ರಾಯಚೂರು ಹಿಡಿತಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆ ವಿಚಾರದಲ್ಲಿ ಬೋಸರಾಜು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಶಾಸಕರು ಕೂಡ ಸರಿಯಾಗಿನೇ ತಿರುಗೇಟ್ ಕೊಡೋ ಪ್ರಯತ್ನ ಮಾಡಿದ್ರು. ಹೀಗಾಗಿ ಅವರಿಬ್ಬರ ಮಧ್ಯೆ ಒಂದಷ್ಟು ಮಾತಿನ ಚಕಮಕಿ ಬಹಳಷ್ಟು ಬಿಸಿ ವಾತಾವರಣವನ್ನ ಅಲ್ಲಿ ಕ್ರಿಯೇಟ್ ಮಾಡಿತ್ತು. ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ಶಾಸಕರು ಕೇಳಿದ್ರು ಅದಕ್ಕಾಗಿ ನೀಡಿದ್ದೇನೆ. ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ ಅಂತ ಸಚಿವ ಬೋಸರಾಜು ಹೇಳಿದ್ರೆ, ಮತ್ತೊಂದು ಕಡೆ ಬೋಸರಾಜುಗೆ ತಿರುಗೇಟು ಕೊಟ್ಟರು ಶರಣಪ್ರಕಾಶ್ ಪಾಟೀಲ್ ಅವರು. ಇವರ ಮಾತಿನ ಚಕಮಕಿ ಟಾಕ್ ವಾರ್ ನಿಲ್ಲಿಸೋದಕ್ಕೆ ಅಂತ ಅಲ್ಲಿ ಸಾಕಷ್ಟು ಶಾಸಕರು, ಸಚಿವರು ಪ್ರಯತ್ನ ಪಟ್ಟರು. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಈ ಸಿಎಲ್ಪಿ ಮೀಟಿಂಗ್ ನಲ್ಲಿ ನಡೆದಿರುವಂತಹ ಮಾತಿನ ಚಕಮಕಿ ಏನಿದೆ, ಬರೀ ಮಾತಿಗೆ ನಿಂತಿಲ್ಲ, ಅದು ಟಾಕ್ ವಾರ್ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಶಾಸಕ ಮತ್ತು ಸಚಿವರ ಮಧ್ಯೆ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಯ್ತು. ಯಾಕಿಷ್ಟೆಲ್ಲ ಆಯ್ತು? ರಾಯಚೂರು ಕ್ಷೇತ್ರದ ಹಿಡಿತಕ್ಕೋಸ್ಕರ ಈ ರೀತಿ ಫೈಟ್ ನಡೆದಿರೋದಾ? ಸೌಖ್ಯ, ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಹಲವು ಶಾಸಕರು ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇದನ್ನು ಹೊರತುಪಡಿಸಿ ಸಚಿವರ ನಡುವೆ ನಿನ್ನೆ ಕೈ ಮಿಲಾಯಿಸುವಂತಹ ಒಂದು ಪ್ರಸಂಗ ಕೂಡ ಒಂದು ಸಭೆಯಲ್ಲಿ ಆಗಿದೆ. ಅದು ಮುಖ್ಯಮಂತ್ರಿಗಳ ಮುಂದೆ. ಶರಣಪ್ರಕಾಶ್ ಪಾಟೀಲ್ ಹಾಗೆ ಬೋಸರಾಜು ಅವರ ನಡುವೆ ತಿಕ್ಕಾಟ ಶುರುವಾಗಿದೆ. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ವರ್ಗಾವಣೆ ವಿಚಾರದಲ್ಲಿ ಬೋಸರಾಜು ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಪ್ರಶ್ನೆಯನ್ನು ಹಾಕ್ತಾರೆ. ರಾಯಚೂರು ಜಿಲ್ಲೆಯಲ್ಲಿ ನಾನು ಸ್ವಂತ ಜಿಲ್ಲೆಯವನು, ಇಲ್ಲಿ ನನ್ನ ಅನುಮತಿ ಇಲ್ಲದೆ ನೀವು ಶಾಸಕರಾಗಿರುವಂತಹ ಬಸನಗೌಡ ದದ್ದಲ್ ಅವರಿಗೆ ವರ್ಗಾವಣೆಯ ಬಗ್ಗೆ ಲೆಟರನ್ನು ಯಾವ ಕಾರಣಕ್ಕೆ ಕೊಟ್ರಿ, ನನ್ನನ್ನು ಕೇಳಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನು ಬೋಸರಾಜು ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಹಾಕ್ತಾರೆ. ಶರಣ್ ಪ್ರಕಾಶ್ ಪಾಟೀಲ್ ಬಹಳ ಕೂಲಾಗಿ ಉತ್ತರವನ್ನು ಕೊಡ್ತಾರೆ. ಹೌದು, ನೀವು ರಾಯಚೂರು ಜಿಲ್ಲೆಯವರು, ಹೌದು, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ಆ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವ, ನನಗೆ ಸಂಪೂರ್ಣವಾದಂಥ ಜವಾಬ್ದಾರಿ ಇರುತ್ತೆ, ಹೊಣೆಗಾರಿಕೆ ಇದೆ. ಸ್ಥಳೀಯ ಶಾಸಕರು ಈಗ ಲೆಟರನ್ನು ಕೇಳ್ತಾರೆ, ವರ್ಗಾವಣೆ ಆಗಬೇಕಾಗಿದೆ, ಹಾಗಾಗಿ ನಿಮ್ಮ ಒಂದು ಪತ್ರವನ್ನು ಕೊಡಿ, ಶಿಫಾರಸು ಪತ್ರವನ್ನು ಅಂತೇಳಿ ಅವ್ರು ಕೇಳಿದ ಮೇಲೆ ನಾನು ಆ ಶಾಸಕರಿಗೆ ಕೊಡಬೇಕಾ ಬೇಡವಾ? ಯಾಕೆಂದರೆ ನನ್ನ ಹಕ್ಕು ಅದು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾನು ಅವರಿಗೆ ಲೆಟರನ್ನು ಕೊಟ್ಟಿದ್ದೇನೆ, ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಆಗ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಜೋರಾಗುತ್ತೆ. ಒಂದು ಕಡೆ ಕೈ ಮಿಲಾಯಿಸುವಂಥ ಹಂತಕ್ಕೂ ಕೂಡ ಹೋಗುತ್ತೆ. ನೀನು ಯಾರು, ನಾನು ಯಾರು ಅನ್ನುವಂತಹ ಒಂದು ಮಟ್ಟಕ್ಕೆ ಇಬ್ಬರೂ ಸಚಿವರು ಕೂಡ ಹೋಗ್ತಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಯಾವುದೇ ವಿಚಾರ ಬಂದಾಗ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಲೆಟರನ್ನು ಕೊಟ್ಟಿರೋದ್ರಲ್ಲಿ ಯಾವುದೇ ತಪ್ಪಿರೋದಿಲ್ಲ. ಯಾಕೆಂದರೆ ಇಡೀ ಜಿಲ್ಲೆಯ ಉಸ್ತುವಾರಿ ಅವರೇ ಆಗಿರೋದ್ರಿಂದ ಅವ್ರಿಗೆ ಆ ಅಧಿಕಾರ ಇರುತ್ತೆ.
ಆದರೆ ಇಲ್ಲಿ ಬೋಸರಾಜ್ ಅವರು ಯಾಕೆ ಈ ಒಂದು ಪ್ರಶ್ನೆಯನ್ನು ಮುಂದಿಟ್ಟರು? ರಾಯಚೂರು ಜಿಲ್ಲೆಯ ಮೇಲಿನ ಹಿಡಿತಕ್ಕಾಗಿ ಬೋಸರಾಜ್ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಅವರ ಜೊತೆಗೆ ಮಾತಿಗೆ ಮಾತು ಬೆಳೆದಿದೆ, ಕೈ ಮಿಲಾಯಿಸುವಂಥ ಒಂದು ಹಂತಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ರಾಯಚೂರು ಜಿಲ್ಲೆಯವರಾಗಿರೋದ್ರಿಂದ ಬೋಸರಾಜು ಕಳೆದ ಹಲವು ವರ್ಷಗಳಿಂದಲೂ ಕೂಡ ರಾಯಚೂರು ಅಂತ ಅಂದಾಗ ನೀವು ಯಾವುದೇ ಟಿಕೆಟ್ ಕೊಡೋದಿರ್ಬೋದು ಅಥವಾ ಬೇರೆ ವಿಚಾರಗಳಲ್ಲಿರ್ಬೋದು, ಜಿಲ್ಲೆಯ ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಬೋಸರಾಜ್ ಅವರ ಕೈ ಬಹಳ ಇಡ್ತಾ ಇದೆ ರಾಯಚೂರು ಮೇಲೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಯಾವ ರೀತಿಯಾಗಿ ಇಡ್ತಾ ಇದೆ, ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಹಿಡಿತವನ್ನು ಬೋಸರಾಜ್ ಅವರು ಸಾಧಿಸಿದ್ದಾರೆ. ಜೊತೆಗೆ ತಮ್ಮ ಹವಾ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ. ಈಗ ಶಾಸಕರು ಯಾರೇ ಇದ್ದರೂ ಕೂಡ ನನ್ನ ಬಳಿ ಬರಬೇಕು, ನನ್ನ ಬಳಿ ಬಂದು ನನ್ನಿಂದ ಲೆಟ್ರನ್ನು ಪಡ್ಕೊಳ್ಬೇಕು ಅಥವಾ ನನ್ನ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೋಸರಾಜ್ ಅವರು ಯೋಚನೆಯನ್ನು ಮಾಡಿದಂತಿದೆ. ಸೊ ಹಾಗಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ. ಅವರ ಮೇಲೆ ಮಾತಿಗೆ ಮಾತು ಹೆಚ್ಚಾಗಿದೆ. ಒಂದು ಕಡೆ ಕೈ ಮಿಲಾಯಿಸುವಂಥ ಒಂದು ಹಂತಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ಇಬ್ಬರು ಸಚಿವರ ನಡುವೆ ಮುಖ್ಯಮಂತ್ರಿಗಳ ಮುಂದೆನೇ ನಡೆದಿರುವಂತಹ ಈ ಘಟನೆ ಇದೆಯಲ್ಲ, ಇದು ಒಂದು ರೀತಿ ನಾಚಿಕೆಗೇಡು. ಯಾಕೆಂದರೆ ಮುಖ್ಯಮಂತ್ರಿಗಳು ಎದುರಿದ್ದಾರೆ, ಈ ಇಬ್ಬರು ಸಚಿವರು ಅಲ್ಲಿ ಕಿತ್ತಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ, ಜನರಿಗೆ ಯಾವ ರೀತಿಯಾದಂಥ ಒಂದು ಸಂದೇಶ ಹೋಗುತ್ತೆ? ಸೊ ಇಬ್ಬರು ಸಚಿವರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.